ಬಿಜೆಪಿಯಲ್ಲಿ ಸಂಸದ ಮತ್ತು ಶಾಸಕರ ನಡುವೆ ಬಿಗ್ ಫೈಟ್. ಸಂಸದ ಡಾ ಸುಧಾಕರ್ ಬೆವರಿಳಿಸಿದ ವಿಶ್ವನಾಥ್ ಬೆಂಬಲಿಗರು. ಯಲಹಂಕ ಶಾಸಕ ವಿಶ್ವನಾಥ್ ಮತ್ತು ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ನಡುವೆ ವಾರ್ ಆಗಿದೆ. ಪ್ರೆಸ್ ಮೀಟ್ ಮಾಡಲು ಬಂದ ಸುಧಾಕರ್ಗೆ ಕಾರ್ಯಕರ್ತರಿಂದ ತರಾಟೆ. ಯಲಹಂಕ ಶಾಸಕ ವಿಶ್ವನಾಥ್ ಬೆಂಬಲಿಗರಿಂದ ತರಾಟೆ. ಲೋಕಸಭಾ ಚುನಾವಣೆಯಿಂದ ಇಬ್ಬರ ನಡುವೆ ಶೀತಲ ಸಮರ. ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಶಾಸಕ ವಿಶ್ವನಾಥ್ ಮಗನ ಟಿಕೆಟ್ ತಪ್ಪಿಸಿ ಸಂಸದರಾದ ಸುಧಾಕರ್ ಯಲಹಂಕದಲ್ಲಿ ವಿಶ್ವನಾಥ್ ವಿರುದ್ಧ ಬಮೂಲ್ ನಿರ್ದೇಶಕ ಕಡತನ ಮಲೆ ಸತೀಶ್ ರನ್ನ ಪರ್ಯಾಯ ನಾಯಕನಾಗಿ ಬೆಳೆಸಲು ಹೊರಟಿರುವಂತಹ ಆರೋಪ. ಅಂದಿನಿಂದ ಇಂದಿನವರೆಗೂ ಸುಧಾಕರ್ ನಡುವೆ ವಿಶ್ವನಾಥ್ ಮುನಿಸು. ಇಂದು ಶಾಸಕ ವಿಶ್ವನಾಥ್ ಬಿಟ್ಟು ಯಲಹಂಕದಲ್ಲಿರುವಂತಹ ಪ್ರೆಸ್ ಮೀಟ್ ನಡೆಸಲು ಮುಂದಾಗಿದ್ದ ಸುಧಾಕರ್ ಈ ವೇಳೆ ವಿಶ್ವನಾಥ್ ಬೆಂಬಲಿಗರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸಂಸದರ ಪತ್ರಿಕಾಗೋಷ್ಠಿ ನಡುವೆ ನಿಷ್ಠಾವಂತ ಮತ್ತು ವಲಸಿಗ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದ್ದು, ಯಲಹಂಕ ಮಾಧ್ಯಮ ಕೇಂದ್ರದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಯಲಹಂಕ ಪೊಲೀಸರು ಸದೇ ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದಂತ ಪೊಲೀಸರು. ಕಾರ್ಯಕರ್ತರ ವಾಗ್ವಾದದ ನಡುವೆ ಸುಮ್ಮನಾದ ಸಂಸದ ಸುಧಾಕರ್. ನಾನು ಕೇಳ್ರಿ, ಯಾರ ವಿರುದ್ಧ ನಾನು ಮಾತಾಡಿಲ್ಲ. ಇಷ್ಟೊಂದು ಪ್ರಚಂಡ ಬಹುಮತ ತಮಗೆ ಸಿಕ್ಕಿದೆಯಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ತಗೊಳಕಾಗಿಲ್ಲ. ಇಷ್ಟು ಲೀಡು ಇಲ್ಲಿ ಯಲಹಂಕದಲ್ಲಿ ಕೊಟ್ಟಿದ್ದೀರಿ. ಇಡೀ ಕೇಳಪ್ಪ, ಇಲ್ಲಿ ಚಿಕ್ಕಬಳ್ಳಾಪುರ ಇರೋದು ಬರೀ 2 ಲಕ್ಷ ಓಟ್ರಿ, ಇಲ್ಲಿರೋದು 4.25 ಲಕ್ಷ. ನೀವು ಇದಕ್ಕೂ ಅಲ್ಲಿ ಹಾಗಾಗಿ ಇಲ್ಲಿ ಕೇಳ್ರಿ, ಅಲ್ರಿ ಈಗ ನಿಮ್ ಜೊತೆ ಸಪರೇಟ್ ಆಗಿ ಮಾತಾಡ್ತೀನಿ. ನಾನು ಅದ್ರ ಬಗ್ಗೆ ಹೇಳಿಲ್ಲ. ಓಕೆ, ಪ್ರೆಸ್ ಮೀಟ್ ಆಗ್ಲಿ, ಆಮೇಲೆ ನಿಮ್ಗೆಲ್ಲ ನಾನು ಕೇಳ್ತೀನಿ. ಓಕೆ ಓಕೆ, ಇನ್ನೇನಾದ್ರು ಅಲ್ಲ ಇರಿ ಸತೀಶ್ ಬಾಬಾ ಅವರು ಬಂದಿರ. ಈಗ ಇರಪ್ಪ, ಸ್ವಲ್ಪ ಆಯ್ತಿರ್ರಿ ಸ್ವಲ್ಪ 1 ನಿಮಿಷ ಇರ್ರಿ. ಹೇಳಪ್ಪ. ಮೀಡಿಯಾದ ಆದ್ಮೇಲೆ ಅದನ್ನೇ ಕೇಳಿದ ಒಂದ್ ಸ್ವಲ್ಪ ಮುಗಿಲಿ.